ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ವಿನುತಾ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಷ್ಟದಲ್ಲಿ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಅಂಡ್ ಕಲೀಗ್ಸ್ಗೆ ಶೇರ್ ಮಾಡಿ. ಮತ್ತೆ ಇನ್ನೇ ತಡ ಮಾಡೋದು, ಬನ್ನಿ ಹಾಗಾದ್ರೆ ನಮ್ಮ ಹೊಸ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಿಮಗೆ ಒಂದು ಹೊಸ ರೆಸಿಪಿ ಜೊತೆ ಬಂದಿರೋವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಸ್ವೀಟ್ ಇದು. ಫ್ರಿಡ್ಜಲ್ಲೂ ಸ್ಟೋರ್ ಮಾಡ್ಕೋಬೋದು ವಾರಾನ್ಗಟ್ಲೆ. ಅದನ್ನ ಹೇಗೆ ಮಾಡೋದು ಏನಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಬನ್ನಿ ಹಾಗಾದ್ರೆ ಇನ್ಯಾಕೆ ತಡ ಮಾಡೋದು, ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಅಡುಗೆನ ಸ್ಟಾರ್ಟ್ ಮಾಡೋಣ. ಈಗ ಅದಕ್ಕೆ ಆಗಿರೋಂಥ ಸಾಮಗ್ರಿಗಳು: 1 ಕಪ್ ಖರ್ಜೂರ ಬೀಜ ತೆಗೆದು ಇಟ್ಕೊಂಡಿದ್ದೀನಿ, ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂಥ ಬಾದಾಮಿ, ಸಣ್ಣದಾಗಿ ಕಟ್ ಮಾಡಿರೋಂಥ ಗೋಡಂಬಿ, ಕಾಯಿ ತುರಿ, ಕೊಬ್ಬರಿ ತುರಿ, ಸಣ್ಣದಾಗಿ ಹುರಿದ್ಬಿಟ್ಟು ಕಡಲೆ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ, ಮತ್ತು ದ್ರಾಕ್ಷಿ, ಬೆಲ್ಲ, ಎಳ್ಳು, ಒಂದು 4 ಏಲಕ್ಕಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ತುಪ್ಪ. ಇದಿಷ್ಟು ನಾನು ಇವತ್ತು ಮಾಡೋಕ್ಕೆ ಏನು ಅಡುಗೆ ತೋರಿಸ್ತಾ ಇದ್ದೀನಿ, ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು. ಈಗ ಮೊದಲಿಗೆ ನಾನು ಬೀಜ ತೆಗೆದಿಟ್ಟಿರುವಂಥ ಖರ್ಜೂರನ ಮಿಕ್ಸಿಗೆ ಹಾಕಿ ಸಣ್ಣಗೆ ರುಬ್ಕೋತಾ ಇದ್ದೀನಿ. ನೀರು ಹಾಕಬಾರ್ದು, ಹಾಗೇನ ಸ್ವಲ್ಪ ರುಬ್ಕೋಬೇಕು. ಇದನ್ನು ತುಂಬ ನುಣ್ಣಗೆ ಬೇಡ, ತರಿಯಾಗಿ ರುಬ್ಕೋತಾ ಇದ್ದೀನಿ. ನಾನು ತೋರಿಸ್ತೀನಿ. ಈಗ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಇದನ್ನು ನೋಡಿ, ಈ ರೀತಿ ತರಿಯಾಗಿ ರುಬ್ಕೊಂಬಂದಿದ್ದೀನಿ ನಾನು. ಜಾಸ್ತಿ ಸಣ್ಣಗೂ ಬೇಡ, ಜಾಸ್ತಿ ದಪ್ಪನೂ ಬೇಡ, ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ನೀರು ಹಾಕಿಲ್ಲ, ಹಾಗೆ ಒಣದನ್ನೇ ರುಬ್ಕೊಂಡಿದ್ದೀನಿ. ಈ ಥರ ಆಗಬೇಕದು. ನೋಡಿ ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು. ಒಂದು ಕಡಾಯಿಗೆ 1-2 ಚಮಚ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬಾದಾಮಿ ಹಾಕಿದ್ದೀನಿ ನಾನು. ಸಣ್ಣ ಕಟ್ ಮಾಡ್ಕೊಂತ ಗೋಡಂಬಿ ಹಾಕ್ತಾ ಇದ್ದೀನಿ. ಹಾಗೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಹಾಗೆ ಕಡಲೆ ಬೀಜನ ಹುರಿದ್ಬಿಟ್ಟು ಪಪ್ ಥರ ಈ ಥರ ಸಣ್ಣದಾಗಿ ಇದನ್ನು ತರಿಯಾಗಿ ಹಾಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ. ಆಮೇಲೆ ತುರಿದಿಟ್ಟಿರುವಂಥ ಕಾಯಿ ಹಾಕ್ತಾ ಇದ್ದೀನಿ, ಕೊಬ್ಬರಿ, ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿದ್ದಾನ. ಆಮೇಲೆ ಹುರಿದಿಟ್ಕೊಂಡಿದ್ದೀನಿ ಬಿಳಿ ಎಳ್ಳು, ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದು. ಈ ರೀತಿ ಫ್ರೈ ಆದಮೇಲೆ ನಾವು ಬೆಲ್ಲನ ಸಣ್ಣದಾಗಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ, ತುರಿದಿಟ್ಕೊಳ್ಳಿ. ಇದನ್ನು ಹಾಕ್ತಾ ಇದ್ದೀನಿ ನಾನು. ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಬೇಕಾದ್ರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಖರ್ಜೂರದಲ್ಲೇ ಸ್ವೀಟ್ ಇರುತ್ತೆ ಸ್ವಲ್ಪ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಖರ್ಜೂರಕ್ಕೆ ಸ್ವಲ್ಪ ಇದಕ್ಕೆಲ್ಲ ಬೇಕಲ್ಲ, ಆ್ಯಡ್ ಮಾಡಿದ್ದೀನಲ್ಲ, ಇದು ಸ್ವಲ್ಪ ಸ್ವೀಟ್ ಬೇಕಂತೇಳಿ ಹಾಕ್ತಾಯಿದ್ದೀನಿ.
ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ರಿ. ಅದು ಸ್ವಲ್ಪ ಮೆಲ್ಟ್ ಆಗಬೇಕು ಬೆಲ್ಲ. ಈ ರೀತಿ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ ನೋಡಿ. ಬಿಸಿಗೆಲ್ಲ ಮೆಲ್ಟ್ ಆಗುತ್ತೆ ಚೆನ್ನಾಗಿ. ಇದರಲ್ಲೇ ಹೊಂದ್ಕೋಬೇಕು ಅದು ಇಲ್ಲೇ. ಈ ಥರ ಸ್ವಲ್ಪ ಚೆನ್ನಾಗಿ ಮೆಲ್ಟ್ ಆಗಿದ್ಮೇಲೆ ನಾನು ಅದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಖರ್ಜೂರ, ಅದನ್ನು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಖರ್ಜೂರ, ಬೆಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಬೇಕು ಅದಕ್ಕೆ. ಸ್ವಲ್ಪ ಚೆನ್ನಾಗಿ ಮೆಲ್ಟ್ ಆಗಲಿ ಅದು. ನೋಡಿ ಇದು ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು. ಇದು ಮಿಕ್ಸ್ ಆದಮೇಲೆ ಈ ಥರ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ನೋಡಿ ಮಿಕ್ಸ್ ಆಗಿದೆ. ಇಳಿಸ್ಕೊತೀನಿ. ಜಜ್ಜಿರೋ ಅಂತ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಈಗ ರೆಡಿಯಾಗಿರೋ ಅಂಥ ಇದನ್ನು ನಾನೀಗ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಕೋತಾ ಇದ್ದೀನಿ. ಬಿಸಿಯಲ್ಲೇ ಕಟ್ಕೊಂಡ್ಬಿಡ್ರಿ, ಉಂಡೆ ಚೆನ್ನಾಗಿ ಬರುತ್ತೆ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೋಡಿ. ಸ್ವಲ್ಪ ಕೈ ಬಿಸಿ ಇರುತ್ತೆ, ನೋಡ್ಕೊಂಡು ಉಂಡೆ ಕಟ್ಕೊಳ್ಳಿ. ನೋಡಿ ಈ ಥರ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ಕೊಳ್ಳಿ ನೀವು ಉಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಉಂಡೆ. ಸ್ವಲ್ಪ ಆರಾಗಿ ಬಿಡಬೇಕು, ಬಿಸಿ ಐತೆ. ಆರ್ಗಂಡ ನೀವು ಫ್ರಿಡ್ಜಲ್ಲಾದರೂ ಸ್ಟೋರ್ ಮಾಡ್ಕೋಬೋದು ಅಲ್ವ ರೆಗ್ಯುಲರಾಗಿ. ಅದನ್ನು ಬಿಟ್ಟು ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಖರ್ಜೂರದ ಉಂಡೆ ಮಾಡೋ ಅಂಥ ರೆಸಿಪಿನ ಹೇಗೆ ಮಾಡೋದು ಅಂತ ಇದೆ ತಿಳ್ಕೊಂಡ್ರಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದನ್ನ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಪದೇ ಪದೇ ಒಂದೇ ಥರ ರೆಸಿಪಿಗಳ ಸ್ವೀಟ್ ರೆಸಿಪಿ ಮಾಡಿ ಮಾಡಿ ಬೇಜಾರಾಗಿದ್ರು ಕೂಡ ಇದೊಂಥರ ಹೊಸ ರೆಸಿಪಿ. ನಿಮ್ಮ ಮನೇಲಿ ಎಲ್ಲರೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತೊಂದು ಮುಂದಿನ ಹೊಸ ರೆಸಿಪಿ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.